ಹಾಯ್ ಗೈಸ್, ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ MCQs ಇರುತ್ತೆ ನೋಡ್ರಿ. ಪ್ರಮುಖ ಪ್ರಶ್ನೆ ಪತ್ರಿಕೆಯನ್ನು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡಿಕೊಳ್ಳೋಣ. ಓಕೆ, ಪ್ರತಿನಿತ್ಯ ಇದೇ ರೀತಿಯಾಗಿ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ. ಯಾಕಂದರೆ ರಿಪೀಟೆಡ್ ಆಗಿ ಬಂದರೆ ನಿಮ್ಮ ಮುಂದಿನ ಒಂದು ಏನು ಎಕ್ಸಾಮ್ ಇದೆ ಆ ಎಕ್ಸಾಮ್ನಲ್ಲಿ ಭಾಳ ಸಹಕಾರಿಯಾಗುತ್ತೆ. ಅದೇ ರೀತಿಯಾಗಿ ನೀವು ಏನು ಓದಿದ್ದೀರೋ ಅದು ರಿವೈಸ್ ಮಾಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಇದು ಪ್ರಶ್ನೆ ಪತ್ರಿಕೆಯಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಓದಿದ ಯಾವ ರೀತಿ ಕ್ವಶನ್ ಇದೆ, ಏನು ಕೇಳಿದ್ದಾರೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಯಕ್ಷಗಾನ. ಕರ್ನಾಟಕದ ರಾಜ್ಯದ ನೃತ್ಯ ಯಾವುದು ಅಂತ ಕೇಳಿದ್ದಾರೆ, ಯಕ್ಷಗಾನ. ಇದು ಎಲ್ರಿಗೂ ಗೊತ್ತಿರೋದು. ಅದೇ ರೀತಿಯಾಗಿ ಈಗೇನಪ್ಪ ಅಂತಂದರೆ ನೃತ್ಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ. ಅಂದರೆ ನಾವು ನೃತ್ಯಕ್ಕೆ ಇನ್ನೂ ಬೇರೆ ಬೇರೆ ಒಂದು ರಾಜ್ಯದಲ್ಲಿ ನೃತ್ಯ ನಡೀತವೆ. ಆ ನೃತ್ಯಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಆವಾಗ ಮಾತ್ರ ಏನಾಗ್ತದೆ ಅಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗುವಂಥ ಸಾಧ್ಯತೆ ಇರುತ್ತದೆ. ನೋಡಿರಿ, ಈ ಕಥಕ್ ಇದು ಉತ್ತರ ಭಾರತದಲ್ಲಿ ಆಡುವಂಥ ಒಂದು ನೃತ್ಯ ಆಗಿರ್ತದೆ ನೋಡಿರಿ. ಅದೇ ರೀತಿಯಾಗಿ ಭರತನಾಟ್ಯ, ಇದು ಕುಚ್ಚುಪುಡಿ, ಇದು ಕೇರಳದಲ್ಲಿ ಕಂಡುಬರ್ತದೆ. ಕುಚ್ಚುಪುಡಿಯಲ್ಲಿ ಕೇರಳದಲ್ಲಿ ಕಂಡುಬರ್ತದೆ, ಕೇರಳ. ಅದೇ ರೀತಿ ತಮಿಳ್ನಾಡಿನಲ್ಲಿ ಭರತನಾಟ್ಯ ಆಡ್ತಾರೆ ಅಂತಲೇ ಹೇಳ್ತೀವಿ. ಕರ್ನಾಟಕದಲ್ಲಿ ಯಕ್ಷಗಾನ ಫೇಮಸ್ ಆಗಿರ್ತದೆ. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ಈ ಒಂದು ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋದಾಗ ನಾವು ಮುಂದಿನ ಪರೀಕ್ಷೆ ಆಗುವಂಥ ಸಂಭವನೀಯತೆ ಜಾಸ್ತಿ ಇರ್ತದೆ ನೋಡಿರಿ. ನಿಮ್ಮ ಒಂದು ಏನು ಓದಿರ್ತಾರೋ ಅದರ ಒಂದು ರಿವಿಷನ್ ಕೂಡ ಇದರಲ್ಲಿ ಚೆಕ್ ಆಗುತ್ತೆ. ಓಕೆ, ಹಾಗಾದರೆ ಬನ್ನಿ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಭಾರತದ ಚಂದ್ರಯಾನ 3 ಯಾವ ಭಾಗದಲ್ಲಿ ಯಶಸ್ವಿಯಾಗಿ ಇಳಿಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಚಂದ್ರನ ದಕ್ಷಿಣ ಧ್ರುವ, ಸೌತ್ ಪೋಲ್ ಅಂತ ಹೇಳ್ತೀವಿ. ಭಾರತ ಏನಪ್ಪ ಅಂತಂದರೆ ದಕ್ಷಿಣ ಧ್ರುವದಲ್ಲಿ ಇಳಿಸಿರುವಂಥ ಮೊದಲ ದೇಶವಾಗಿ ಹೊರಹೊಮ್ಮಿದೆ. ಇದು ಚಂದ್ರಯಾನ 3 ಆಯ್ತು ನೋಡಿರಿ. 2023 ಆಗಸ್ಟ್ ಏನಿದೆ, ಆಗಸ್ಟ್ 23ನೇ ತಾರೀಕು ಲ್ಯಾಂಡ್ ಆಗುತ್ತೆ ನೋಡಿರಿ. ಜುಲೈ 14ನೇ ತಾರೀಕು ಏನಪ್ಪ ಅಂತಂದರೆ ಈ ಒಂದು ಉಡಾವಣೆಯನ್ನು ಮಾಡಿರ್ತಾರೆ. ಯಾವುದು ಇದು ಚಂದ್ರಯಾನ 3 ಯಾವಾಗ ಅಂದರೆ ಜುಲೈ 14ನೇ ತಾರೀಕು ಉಡಾವಣೆ ಮಾಡಿರ್ತಾರೆ. ಇದು ಆಗಸ್ಟ್ 23ನೇ ತಾರೀಕು ದಕ್ಷಿಣ ಧ್ರುವವನ್ನು ತಲುಪ್ತದೆ. ಭಾರತ ಏನಪ್ಪ ಅಂತಂದರೆ ಈ ಒಂದು ದಕ್ಷಿಣ ಧ್ರುವ ತಲುಪಿದ ಮೊದಲ ದೇಶವಾಗಿ ಹೊರಹೊಮ್ಮಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ. ಕರ್ನಾಟಕದ ಲೋಹಿತ ಎಂದು ಪ್ರಸಿದ್ಧ ಆದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರಮೇಶ್ ಅರವಿಂದ್. ಕರ್ನಾಟಕದ ಲೋಹಿತ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಏನಪ್ಪ ಅಂತಂದರೆ 1975 ಯಾವಾಗ ಮಾರ್ಚ್ 17ನೇ ತಾರೀಕು ಇವರ ಜನನವಾಗುತ್ತದೆ. ಪ್ರತಿ ವರ್ಷ ಮಾರ್ಚ್ 17ನೇ ತಾರೀಕು ಸ್ಫೂರ್ತಿ ದಿನವನ್ನು ಆಚರಣೆ ಮಾಡ್ತಾರೆ ನೋಡಿ. ಸ್ಫೂರ್ತಿ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಮಾರ್ಚ್ 17ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡಿರಿ. ಮುಂದಿನ ಒಂದು ಪ್ರಶ್ನೆ. ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಣೆ ಮಾಡುತ್ತಾರೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ ನೋಡಿರಿ. ಇದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾರ್ಚ್ 8ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ. 2026 ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ನೇ ತಾರೀಕು ನಡೆಸಲಾಯಿತು ನೋಡಿರಿ. ಓಕೆ, ಜನವರಿ 26 ಗಣರಾಜ್ಯೋತ್ಸವ ದಿನ ಆಚರಣೆ ಮಾಡ್ತೀವಿ. ಮೇ 1ನೇ ತಾರೀಕು ಏನಪ್ಪ ಅಂತಂದರೆ ಕಾರ್ಮಿಕರ ದಿನವನ್ನು ಆಚರಣೆ ಮಾಡ್ತೀವಿ ನೋಡಿರಿ. ಕಾರ್ಮಿಕರ ದಿನ ಮೇ 1ನೇ ತಾರೀಕು ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 5 ಏನಪ್ಪ ಅಂತಂದರೆ ಶಿಕ್ಷಕರ ದಿನಾಚರಣೆ ಅಂತ ಅನ್ಬೋದು ನಾವು. ಶಿಕ್ಷಕರ ದಿನಾಚರಣೆ ಇರ್ತದೆ ನೋಡಿರಿ ಸೆಪ್ಟೆಂಬರ್ 5ನೇ ತಾರೀಕು. ಇದು ಪ್ರಮುಖ ಮಾಹಿತಿಯಾಗಿರ್ತದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ. ಕೆಳಗಿನವರಲ್ಲಿ ಭಾರತದ ಕಬ್ಬಿಣ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಕಬ್ಬಿಣ ಮನುಷ್ಯ ಅಥವಾ ಐರನ್ ಮ್ಯಾನ್ ಅಂತ ಕರೀತಾರೆ ನೋಡಿರಿ. ಐರನ್ ಮ್ಯಾನ್ ಅಂತ ಯಾರಿಗೆ ಕರೀತಾರೆ ಅಂದರೆ ಆಪ್ಷನ್ ಸಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರಿಗೆ ಭಾರತದ ಐರನ್ ಮ್ಯಾನ್ ಅಂತ ಕರೆಯುತ್ತಾರೆ ಅಥವಾ ಕಬ್ಬಿಣದ ಮನುಷ್ಯನೆಂದು ಕರೆಯುತ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವ್ರು ಏನು ಮಾಡ್ತಾರೆ ಅಂದರೆ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಭಾರತ ಮೊದಲ ಗೃಹ ಮಂತ್ರಿ ಯಾರಪ್ಪ ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ನೋಡೋದಾದರೆ ಇವರು ಪೋರ್ಬಂದರ್ನಲ್ಲಿ ಜನನವಾಗುತ್ತದೆ ನೋಡಿರಿ. ಇವರು ಅಂಬೇಡ್ಕರ್ ಅವರು ಕೂಡ ಇವರು ಪುಣೆಯಲ್ಲಿ ಜನನವಾಗುತ್ತದೆ, ಅಂಬೇಡ್ಕರ್ ಅವರು. ಮುಂದಿನ ಒಂದು ಪ್ರಶ್ನೆ.
ಕರ್ನಾಟಕದ ರಾಜ್ಯ ಮೀನು ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕದ ರಾಜ್ಯ ಮೀನು ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಕರಿಮೀನು ಅಥವಾ ಕೆಂಪು ಮೀನು ಅಂತ ಕರಿತೀವಿ. ಕರ್ನಾಟಿಕ್ ಕ್ರಾಪ್ ಅಂತ ಕರೀತಾರೆ. ಸರಿಯಾದ ಉತ್ತರ ಮೀನು ಆಗಿದೆ ನೋಡಿ. ಯಾವುದಪ್ಪ ಅಂತಂದರೆ ಕರಿಮೀನು ಅಥವಾ ಕೆಂಪು ಮೀನೆಂದು ಕರೆಯುತ್ತಾರೆ. ಗೂಗಲ್ ಕಂಪನಿಯ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ನೋಡಿರಿ. 7ನೇ ಪ್ರಶ್ನೆಗೆ ಗೂಗಲ್ ಸಂಸ್ಥೆಯ ಒಂದು ಸಂಸ್ಥಾಪಕರು, ಗೂಗಲ್ ಕಂಪನಿಯ ಒಂದು ಸಂಸ್ಥಾಪಕರು ಯಾರಪ್ಪ ಅಂತಂದರೆ ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರಿನ್ ಅವರು ಏನಪ್ಪ ಅಂತಂದರೆ ಗೂಗಲ್ ಸಂಸ್ಥೆಯ ಒಂದು ಕಂಪನಿಯ ಸಂಸ್ಥಾಪಕರಾಗಿದ್ದಾರೆ. ಓಕೆ. ಮಾರ್ಕ್ ಜುಕರ್ಬರ್ಗ್ ಏನಪ್ಪ ಅಂತಂದರೆ ಫೇಸ್ಬುಕ್ಕನ್ನು ಸಂಸ್ಥೆಯ ಒಬ್ಬ ಸಂಸ್ಥಾಪಕ ಆಗಿದ್ದರು. ಫೇಸ್ಬುಕ್ನ ಒಂದು ಸಂಸ್ಥಾಪಕರು ಯಾರಪ್ಪ ಅಂತಂದರೆ ಮಾರ್ಕ್ ಜುಕರ್ಬರ್ಗ್ ಅಂತ ಹೇಳ್ತೀವಿ. ಓಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಯ್ತು ಅಂದರೆ ಬಿ ನೋಡಿರಿ, ಲಾರಿ ಪೇಜ್ ಮತ್ತು ಸರ್ಗೆ ಬ್ರಿನ್ ಅವರು ನೋಡಿರಿ. ಕಂಪನಿ ಮತ್ತು ಸಂಸ್ಥಾಪಕರ ಬಗ್ಗೆ ಕೂಡ ಪ್ರಶ್ನೆ ಅಥವಾ ಇದನ್ನು ಕೂಡ ತಿಳಿದುಕೊಳ್ಳಬೇಕು. ನಂತರ ಭಾರತದ ಒಂದು ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಕೇಳಿದ್ದಾರೆ. ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 7 ಮೂಲಭೂತ ಹಕ್ಕುಗಳನ್ನು ನಾವು ಭಾರತ ಸಂವಿಧಾನದಲ್ಲಿ ಕಾಣಬಹುದು. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ, ಕೊಡಲಾಗಿದೆ ಅಂತಲೇ ಹೇಳ್ತೀವಿ. 6 ಮೂಲಭೂತ ಹಕ್ಕುಗಳು. 9ನೇ ಒಂದು ಪ್ರಶ್ನೆ, ಕರ್ನಾಟಕದ ಗೋಕಾಕ್ ಜಲಪಾತ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಪ್ರಮುಖವಾದಂಥ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಕರ್ನಾಟಕದ ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಗೋಕಾಕ್ ಜಲಪಾತ ಏನಪ್ಪ ಅಂತಂದರೆ ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಓಕೆ. ಗೋಕಾಕ್ ಜಲಪಾತವನ್ನು ಏನಪ್ಪ ಅಂತಂದರೆ ಕರ್ನಾಟಕದ ನಯಾಗಾರ ಜಲಪಾತ ಅಂತ ಕರೀತಾರೆ. ನಯಾಗಾರ ಜಲಪಾತ ಯಾವುದು ಗೋಕಾಕ್ ಜಲಪಾತವನ್ನು ಕರೀತಾರೆ ನೋಡ್ರಿ. ಇದು ಘಟಪ್ರಭಾ ನದಿಯಿಂದ ಬೆಳಗಾವಿಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಶರಾವತಿ ನದಿ ಕಂಡು ಬರ್ತದೆ ನೋಡಿರಿ. ಶರಾವತಿ ನದಿಯಿಂದ ರಾಜ ರಾಣಿ ರೋರೋ ರಾಕೆಟ್ ಎಂಬ ಒಂದು ಜಲಪಾತ ಕಂಡು ಬರ್ತದೆ. ಜೋಗ ಜಲಪಾತ ಎಲ್ಲಿ ಕಂಡು ಬರ್ತದೆ ಅಂದರೆ ಶಿವಮೊಗ್ಗದಲ್ಲಿ ಶರಾವತಿ ನದಿಯಿಂದ ಕಂಡು ಬರ್ತದೆ. ಅದೇ ರೀತಿಯಾಗಿ ಚಿಕ್ಕಮಗಳೂರಲ್ಲಿ ಕಾಫಿ ಬೆಳೆಗೆ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತೀವಿ. ಉತ್ತರ ಕನ್ನಡ ಏನಪ್ಪ ಅಂತಂದರೆ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಜಿಲ್ಲೆ ಆಗಿದೆ. ಅರಣ್ಯ ಹೆಚ್ಚಿರ್ತದೆ ನೋಡಿ ಉತ್ತರ ಕರ್ನಾಟಕದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದವರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಾಮಾಜಿಕ ಸುಧಾರಕ ಮತ್ತು ಶಿಕ್ಷಣ ತಜ್ಞರಾಗಿರ್ತಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರೇನಪ್ಪ ಅಂತಂದರೆ ವಿಧವಾ ಪುನರ್ವಿವಾಹಕ್ಕೆ ಒಂದು ಹೋರಾಟವನ್ನು ನಡೆಸಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಇವರು ಸಾಮಾಜಿಕ ಸುಧಾರಕ ಮತ್ತು ಶಿಕ್ಷಣ ತಜ್ಞರಾಗಿದ್ದಾರೆ ನೋಡ್ರಿ. ವಿಶ್ವದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ವಿಶ್ವದ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ಎವರೆಸ್ಟ್, ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ. ಇದು ಮೌಂಟ್ ಎವರೆಸ್ಟ್ ನೋಡ್ರಿ. ನೇಪಾಳ ಮತ್ತು ಚೀನಾದಲ್ಲಿ ಕಂಡುಬರ್ತದೆ. ನೇಪಾಳ ಚೀನಾದಲ್ಲಿ ಕಂಡುಬರ್ತದೆ ನೋಡಿರಿ ಈ ಮೌಂಟ್ ಎವರೆಸ್ಟ್. ಓಕೆ. ಅದೇ ರೀತಿಯಾಗಿ ಭಾರತದ ಅತ್ಯಂತ ಒಂದು ಎತ್ತರವಾದ ಶಿಖರ ಯಾವುದಪ್ಪ ಅಂತಂದರೆ ಅದು ಕಾಂಚನಜುಂಗ. ಕಾಂಚನಜುಂಗ ಅಲ್ಲ, K2 ಅಂತ ಹೇಳ್ತೀವಿ. K2 ಏನಪ್ಪ ಅಂತಂದರೆ ಭಾರತದ ಅತ್ಯಂತ ಎತ್ತರವಾದ ಶಿಖರ. ನಂತರದಲ್ಲಿ ಕಾಂಚನಜುಂಗ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಮೈಸೂರು ಅರಮನೆಯನ್ನು ಪ್ರತಿ ವರ್ಷ ಯಾವ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ದಸರಾ ಉತ್ಸವ ಅಂದರೆ ನವರಾತ್ರಿ ದಿನ ದಸರಾ ಹಬ್ಬದಂದು ಮೈಸೂರು ಅರಮನೆಯನ್ನು ಅಲಂಕಾರ ಮಾಡಲಾಗುತ್ತೆ ನೋಡ್ರಿ. ರಾಜ ಒಡೆಯರ್ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ರಾಜ ಒಡೆಯರ್ ಅವರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಮೊದಲ ಬಾರಿಗೆ. ನಂತರ 13ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆ ಯಾವುದಂತ ಕೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಸರಿಯಾದ ಉತ್ತರ ಭಾರತ್ ಮಾಲಾ ನೋಡ್ರಿ. ಭಾರತ್ ಮಾಲಾ ಯೋಜನೆ ಏನಪ್ಪ ಅಂತಂದರೆ ಹೆದ್ದಾರಿಗಳಿಗೆ ಸಂಬಂಧಿಸಿದೆ. ಹೆದ್ದಾರಿ ಅಭಿವೃದ್ಧಿಗಾಗಿ ಏನಪ್ಪ ಅಂತಂದರೆ ಭಾರತ್ ಮಾಲಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸಾಗರ ಮಾಲಾ ಅಂದರೆ ಏನಪ್ಪ ಅಂತಂದರೆ ಬಂದರುಗಳಿಗೆ ಸಂಬಂಧಿಸಿದಂಥ ಅಭಿವೃದ್ಧಿಗಾಗಿ ಇದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ನೋಡಿರಿ. ಸಾಗರ ಮಾಲಾ ಎಂಬುದು ಬಂದರುಗಳಿಗೆ ಸಂಬಂಧಿಸಿದೆ
ಭಾರತ್ ಮಾಲಾ ಎಂಬುದೇನಪ್ಪ ಅಂತಂದರೆ ಹೆದ್ದಾರಿಗಳಿಗೆ ಸಂಬಂಧಿಸಿದೆ. 14ನೇ ಪ್ರಶ್ನೆ, ಕರ್ನಾಟಕದ ಬಿಳಿರಂಗನ ಬೆಟ್ಟ ಯಾವ ಜೀವಿ ಆಹಾರಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಬಿಳಿರಂಗನ ಬೆಟ್ಟ. ಇಲ್ಲಿ ಉತ್ತರ ಏನಪ್ಪ ಅಂತಂದರೆ ಆನೆ ಸಂರಕ್ಷಿತ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದು ಎಷ್ಟಂತ % ಅಂತ ಗೊತ್ತಿಲ್ಲ, ಆದರೆ ಹುಲಿ ಸಂರಕ್ಷಿತ ಪ್ರದೇಶ ಇರ್ಬೋದಂತ ನನ್ನ ಅನಿಸಿಕೆ. ಓಕೆ, ಕರ್ನಾಟಕದ ಬಿಳಿರಂಗನ ಬೆಟ್ಟ ಏನಪ್ಪ ಅಂತಂದರೆ ಆನೆಗಳಿಗೆ ಒಂದು ಸಂರಕ್ಷಿತ ಪ್ರದೇಶ ಅಂತ ಕೊಟ್ಟಿದ್ದಾರೆ ನೋಡಿರಿ ಇದಕ್ಕೆ ಉತ್ತರ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಯಾವ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ? ಭಾರತ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಮದಾಬಾದ್ ನೋಡ್ರಿ. ಮೊದಲು ಲಕ್ನೋ ಇತ್ತು, ಈಗ ಏನಾಗಿದೆ ಅಂದರೆ ಅಹಮದಾಬಾದ್ ಆಗಿದೆ. ನಂತರ ಮುಂಬೈದಲ್ಲಿ ಕೂಡ ಹತ್ತಿ ಬೆಳೆಗೆ ಪ್ರಸಿದ್ಧಿ. ಹತ್ತಿ ಬೆಳೆ ಅತಿ ಹೆಚ್ಚು ಹತ್ತಿ ಕೈಗಾರಿಕೆ ಇರೋದ್ರಿಂದ ಮ್ಯಾಂಚೆಸ್ಟರ್ ಅಂತ ಹೇಳ್ತಾರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದರೆ ಧಾರವಾಡ ನೋಡ್ರಿ. ಧಾರವಾಡ ಏನಪ್ಪ ಅಂತಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ರಚಿಸಲಾದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಕನ್ನಡದ ಮೊದಲ ಚಲನಚಿತ್ರ ಯಾವುದಪ್ಪ ಅಂತಂದರೆ ಸತಿ ಸುಲೋಚನ. 1934ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ಯಾವುದು? ಕರ್ನಾಟಕದಲ್ಲಿ ರಚಿಸಲಾದ ಮೊದಲ ಕನ್ನಡ ಚಲನಚಿತ್ರ ಯಾವುದಪ್ಪ ಅಂತಂದರೆ ಸತಿ ಸುಲೋಚನ. 1934ರಲ್ಲಿ ಇದು ಬರ್ತದೆ ನೋಡ್ರಿ. ಅದೇ ರೀತಿಗೆ 17ನೇ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನೇತ್ರಾವತಿ ನದಿ ಯಾವ ರಾಜ್ಯಗಳಲ್ಲಿ ಸಮುದ್ರ ಸೇರುತ್ತದೆ ಅಂತ ಕೇಳಿದ್ದಾರೆ ನೋಡಿ.